ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕು ಎಂಬ ಆಸೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಚಂಡಾಲ ರೂಪಿಯಾಗಿದ್ದಂತಹ ತ್ರಿಶಂಕು ರಾಜ ವಿಶ್ವಾಮಿತ್ರ ಮಹರ್ಷಿಗಳ ಬಳಿಗೆ ಹೋಗಿ ಸಹಾಯವನ್ನು ಯಾಚಿಸ್ತಾನೆ. ಆ ತ್ರಿಶಂಕುವಿನ ಮಾತನ್ನು ಕೇಳಿ ಕುಶಿಕ ಸುತರಾದ ವಿಶ್ವಾಮಿತ್ರರು ದಯಾಪೂರ್ಣರಾಗಿ ಚಂಡಾಲ ರೂಪಿಯಾದಂತಹ ರಾಜನೊಡನೆ ನೇರವಾಗಿ ಈ ಮಾತುಗಳನ್ನು ಹೇಳುತ್ತಾರೆ. ನಿನಗೆ ಸ್ವಾಗತವನ್ನು ಬಯಸುತ್ತೇನೆ. ನೀನು ಧಾರ್ಮಿಕನಾದ ರಾಜ ಎಂಬುದನ್ನು ನಾನು ತಿಳಿದಿದ್ದೇನೆ. ಆದುದರಿಂದಲೇ ನಿನಗೆ ಆಶ್ರಯವನ್ನು ಕೊಡುತ್ತೇನೆ. ನೀನು ಇನ್ನು ಭಯಪಡಬೇಡ. ಪುಣ್ಯಕರ್ಮಿಗಳಾದ ಯಜ್ಞಕ್ಕೆ ಸಹಾಯ ಮಾಡುವ ಋಷಿ ಮಹರ್ಷಿಗಳನ್ನು ಆರ್ತ್ವಿಜ್ಯಕ್ಕೆ ನಾನೇ ಆಹ್ವಾನಿಸುತ್ತೇನೆ. ಆ ನಂತರ ಯಾವ ವಿಧವಾದಂತಹ ಕ್ಲೇಶಗಳೂ ಇಲ್ಲದೆ ಆನಂದದಿಂದ ನೀನು ಯಜ್ಞವನ್ನು ಮಾಡಬಹುದು. ಗುರುವಿನ ಶಾಪದಿಂದ ಉಂಟಾಗಿರುವ ಈ ಚಂಡಾಲ ರೂಪವು ನಿನ್ನಲ್ಲಿ ಹೀಗೆಯೇ ಉಳಿಯುವುದಾದರೆ ಈ ರೂಪದಲ್ಲಿಯೇ ನೀನು ಸ್ವರ್ಗಕ್ಕೆ ಹೋಗುತ್ತಿ. ನೀನು ಯಾವಾಗ ಶರಣಾಗತ ರಕ್ಷಕನಾದ ಕೌಶಿಕನ ಮೊರೆ ಹೊಕ್ಕೆಯೋ ಆಗಲೇ ಸಶರೀರ ಸ್ವರ್ಗ ಎಂಬುದು ನಿನ್ನ ಅಂಗೈಲಿದೆ ಎಂದು ನಾನು ಭಾವಿಸಿದ್ದೇನೆ. ಈ ರೀತಿಯಾಗಿ ವಿಶ್ವಾಮಿತ್ರರು ತ್ರಿಶಂಕುವಿಗೆ ಹೇಳುತ್ತಾರೆ. ಹೇಳಿ ಅವನನ್ನು ಸಂತೈಸಿ ಪರಮ ಧಾರ್ಮಿಕರಾದ ಮಹಾಪ್ರಾಜ್ಞರಾದಂತಹ ತಮ್ಮ 4 ಪುತ್ರರನ್ನು ಯಜ್ಞಕ್ಕೆ ಬೇಕಾದಂತಹ ಸಂಭಾರಗಳನ್ನು ತರುವ ಕಾರ್ಯಗಳಲ್ಲಿ ನಿಯೋಜಿಸ್ತಾರೆ ವಿಶ್ವಾಮಿತ್ರ ಮಹರ್ಷಿಗಳು. ಹಾಗೂ ಆ ಶಿಷ್ಯರೆಲ್ಲರನ್ನು ಕರೆದು ಹೇಳ್ತಾರೆ, ನೀವು ಈಗಲೇ ನನ್ನ ಆಜ್ಞೆಯಂತೆ ಮಹರ್ಷಿಗಳನ್ನು, ಅವರ ಶಿಷ್ಯರನ್ನು, ವಸಿಷ್ಠರ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು, ವೇದಾಂಗ ಪಾರಂಗತರಾದ ಋತ್ವಿಜರನ್ನು ಕರೆತನ್ನಿರಿ. ನನ್ನ ಕಟ್ಟುನಿಟ್ಟಿನ ಆಹ್ವಾನಕ್ಕೆ ಯಾರಾದರೂ ನನ್ನ ವಿಷಯದಲ್ಲಿ ಏನಾದರೂ ಮಾತನಾಡಿದರೆ ಅವೆಲ್ಲವನ್ನು ಸ್ವಲ್ಪವೂ ಮರೆಮಾಚದೆ ಮತ್ತು ಉದಾಸೀನ ಮಾಡದೆ ಯಥೋಕ್ತ ರೀತಿಯಲ್ಲಿ ನನಗೆ ವಿವರಿಸಿ ಹೇಳಬೇಕು ಎಂಬುದಾಗಿ. ವಿಶ್ವಾಮಿತ್ರರ ಆ ಮಾತುಗಳನ್ನು ಕೇಳಿ ಶಿಷ್ಯರೆಲ್ಲರೂ ನಾನಾ ದಿಕ್ಕುಗಳಿಗೆ ಹೊರಡುತ್ತಾರೆ. ವಿಶ್ವಾಮಿತ್ರರ ಆಹ್ವಾನವನ್ನು ಅಂಗೀಕರಿಸಿ ಎಲ್ಲ ದೇಶಗಳಿಂದಲೂ ಬ್ರಹ್ಮವಾದಿಗಳಾದ ಋತ್ವಿಜರು ಆಗಮಿಸಿದರು. ಮಹರ್ಷಿಗಳನ್ನು ಆಹ್ವಾನಿಸಲು ಹೋಗಿದ್ದ ವಿಶ್ವಾಮಿತ್ರರ ಶಿಷ್ಯರು ಕಾರ್ಯಾನಂತರದಲ್ಲಿ ಅವರ ಆಶ್ರಮಕ್ಕೆ ಆಗಮಿಸಿ ಜಾಜ್ವಲ್ಯಮಾನವಾದ ತೇಜಸ್ಸುಳ್ಳ ಮುನಿಗಳನ್ನು ಕುರಿತು ಯಾವ ಬ್ರಹ್ಮವಾದಿಗಳು ಏನೇನು ಹೇಳಿದರು ಎಂಬುದನ್ನು ತಿಳಿಸಿದರು. ನಿಮ್ಮ ಮಾತನ್ನು ಕೇಳಿದೊಡನೆಯೇ ಬ್ರಾಹ್ಮಣರು ಯಜ್ಞದಲ್ಲಿ ಋತ್ವಿಜರಾಗಲೊಪ್ಪಿ ನಮ್ಮ ಆಶ್ರಮಕ್ಕೆ ಈಗಾಗಲೇ ಬರುತ್ತಿದ್ದಾರೆ. ಮಹೋದಯ ಎಂಬ ಮಹರ್ಷಿಯನ್ನು 100 ಮಂದಿ ವಸಿಷ್ಠ ಪುತ್ರರನ್ನು ಬಿಟ್ಟು ಎಲ್ಲ ದೇಶಗಳ ಋಷಿಗಳು ಬರುತ್ತಿದ್ದಾರೆ. ಆದರೆ 100 ಮಂದಿ ವಸಿಷ್ಠ ಪುತ್ರರು ಯಜ್ಞಕ್ಕೆ ಬರಲು ನಿರಾಕರಿಸಿದ್ದೂ ಅಲ್ಲದೆ ಕೋಪದಿಂದ ಹಿಗ್ಗಿದ ಕಣ್ಣುಗಳಿಂದ ಕೂಡಿ ಏನು ಹೇಳಿದರು ಎಂಬುದನ್ನು ಕೇಳಿರಿ. ಚಂಡಾಲನು ಯಜ್ಞ ಮಾಡುವವನು, ಅವನಿಗೆ ಯಜ್ಞ ಮಾಡಿಸುವವನು ಕ್ಷತ್ರಿಯನು. ಇಂತಹ ವಿಲಕ್ಷಣವಾದ ಯಜ್ಞದ ಹವಿಸ್ಸನ್ನು ದೇವತೆಗಳು, ಯಜ್ಞಶೇಷವನ್ನು ಋಷಿಗಳು ಹೇಗೆ ತಾನೇ ಉಪಭುಂಜಿಸುವರು? ಮಹಾತ್ಮರಾದ ಬ್ರಾಹ್ಮಣರು ಇಹದಲ್ಲಿ ವಿಶ್ವಾಮಿತ್ರರಿಂದ ಪಾಲಿತರಾಗಿ ಯಥೇಚ್ಛವಾಗಿ ಭೂರಿ ದಕ್ಷಿಣೆಗಳನ್ನು ಪಡೆದು ಸುಖವಾಗಿರಬಹುದಾದರೂ ಪರದಲ್ಲಿ ಅವರುಗಳ ಗತಿಯೇನು? ಚಂಡಾಲನ ಅನ್ನವನ್ನು ತಿಂದು ಪಾಪಭೂಯಿಷ್ಠರಾಗುವ ಇವರು ಸ್ವರ್ಗವನ್ನು ಹೇಗೆ ತಾನೇ ಪಡೆಯುತ್ತಾರೆ? ಮುನಿಪುಂಗವರೇ, ಮಹೋದಯ ಮುನಿಯೂ ಮತ್ತು ಕೋಪದಿಂದ ಕೆಂಗಣ್ಣರಾಗಿದ್ದಂತಹ ವಸಿಷ್ಠ ಪುತ್ರರು ನಾವು ನಿಮಗೆ ವಿಜ್ಞಾಪನೆ ಮಾಡಿದಂತೆಯೇ ಅತಿ ನಿಷ್ಠುರವಾದಂತಹ ಮಾತುಗಳನ್ನು ಆಡಿದರು. ಶಿಷ್ಯರು ಹೇಳಿದ ಈ ಮಾತುಗಳನ್ನೆಲ್ಲ ಕೇಳಿದೊಡನೆಯೇ ವಿಶ್ವಾಮಿತ್ರರಿಗೆ ಇನ್ನಷ್ಟು ಕೋಪ ಉಂಟಾಯಿತು. ಕಣ್ಣುಗಳು ಕೆಂಪಾಗಿ ಬಿಟ್ಟವು, ತುಟಿಗಳು ಅದುರತೊಡಗಿದವು. ಕಟಕಟನೆ ಹಲ್ಲುಗಳನ್ನು ಕಡಿಯುತ್ತಾ ಈ ರೀತಿಯಾಗಿ ಹೇಳಲಿಕ್ಕೆ ಆರಂಭಿಸ್ತಾರೆ. ನಾನು ಅತಿ ಉಗ್ರವಾದಂತಹ ತಪಸ್ಸನ್ನು ಮಾಡುತ್ತಿದ್ದೇನೆ. ಇದರಿಂದಾಗಿ ಯಾವ ದೋಷವೂ ನನ್ನನ್ನು ಸ್ಪರ್ಶ ಮಾಡಲಾರದು. ಇಂತಹ ನನ್ನನ್ನು ಆ ದುರಾತ್ಮರು ದೂಷಿಸಿದರಲ್ಲವೇ, ಅವರು ಇದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಅವರೆಲ್ಲರೂ ನನ್ನ ಶಾಪದಿಂದಾಗಿ ಈ ಕ್ಷಣದಿಂದಲೇ ಭಸ್ಮೀಭೂತರಾಗುತ್ತಾರೆ.
ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಈ ಕ್ಷಣದಲ್ಲಿಯೇ ಅವರು ಕಾಲಪಾಶದಿಂದ ಕಟ್ಟಲ್ಪಟ್ಟು ಯಮಲೋಕಕ್ಕೆ ಒಯ್ಯಲ್ಪಡುತ್ತಾರೆ. ಇಷ್ಟು ಮಾತ್ರವಲ್ಲ, ಸತ್ತ ಪ್ರಾಣಿಗಳ ಮಾಂಸವನ್ನು ಕಿತ್ತು ತಿನ್ನುವ ಜಾತಿಯಲ್ಲಿ ಅವರು 700 ಬಾರಿ ಜನ್ಮ ತಳೆಯಲಿ. ಅವರಿಗೆ ಆ ಜನ್ಮಗಳಲ್ಲಿ ಸತ್ತ ನಾಯಿಯ ಮಾಂಸವೇ ಆಹಾರವಾಗಿರುವುದು. ಮುಷ್ಟಿಕರೆಂಬ ಹೆಸರಿನಿಂದ ಅವರು ಲೋಕದಲ್ಲಿ ಪ್ರಸಿದ್ಧರಾಗುವರು. ಯಾವಾಗಲೂ ನಿರ್ದಯರಾಗಿಯೂ ವಿಕಾರ ರೂಪವುಳ್ಳವರಾಗಿಯೂ ಇದ್ದು ಇದೇ ವಿಧವಾದ ದುರಾಚಾರ ಪ್ರವರ್ತನೆಯುಳ್ಳ ಜನರನ್ನೇ ಅನುಸರಿಸಿಕೊಂಡಿರುತ್ತಾರೆ. ದುರ್ಬುದ್ಧಿಯಾದ ಆ ಮಹೋದಯನು ವಸಿಷ್ಠರ ಮಕ್ಕಳೊಡನೆ ಸೇರಿ ನಿಂದೆಗೆ ಪಾತ್ರನಲ್ಲದ ನಿಷ್ಕಳಂಕನಾದ ನನ್ನನ್ನು ದೂಷಿಸಿದನಲ್ಲವೇ? ಅದಕ್ಕಾಗಿ ಅವನು ಸರ್ವಲೋಕಗಳಲ್ಲಿಯೂ ದೂಷಿತನಾಗುತ್ತಾನೆ. ಇಷ್ಟೇ ಮಾತ್ರವಲ್ಲ, ಅವನಿಗೆ ನಿಷಾದತ್ವವೂ ಪ್ರಾಪ್ತವಾಗುವುದು. ದಯಾರಹಿತನಾಗಿ ಅನವರತವೂ ಪ್ರಾಣಿಗಳ ಹಿಂಸೆಯಲ್ಲಿಯೇ ನಿರತನಾಗಿರುತ್ತಾ ಅದರಿಂದ ಪ್ರಾಪ್ತವಾಗುವ ಮಹಾಪಾಪದಿಂದ ಬಹಳ ಕಾಲದವರೆಗೂ ದುರ್ಗತಿಯನ್ನು ಅವನು ಹೊಂದುವನು. ಮಹಾ ತಪಸ್ವಿಗಳಾದ ಮತ್ತು ಮಹಾ ತೇಜಸ್ವಿಗಳಾದಂತಹ ವಿಶ್ವಾಮಿತ್ರರು ಋಷಿಗಳ ಮಧ್ಯದಲ್ಲಿ ವಸಿಷ್ಠರ ಮಕ್ಕಳಿಗೂ ಮತ್ತು ಮಹೋದಯನಿಗೂ ಈ ರೀತಿಯಾಗಿ ಶಾಪವನ್ನು ನೀಡಿ ವಿರಮಿಸಿದರು.